ಅವತ್ತು ಸುಶೀಲ್ ಕುಮಾರ್ ಮೋದಿಯವರು ಒಪ್ಕೊಂಡಿದ್ರು ಬಂಧುಗಳೇ. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಈ ಭ್ರಷ್ಟ ಕುಟುಂಬಗಳಿಂದ ಕರ್ನಾಟಕ ರಕ್ಷಣೆ ಮಾಡಬೇಕಾಗಿದೆ. ಮೊದಲೇತು ಸಾಕು, ಇಷ್ಟು ದುಡ್ಡು ಮಾಡ್ಕೊಂಡಿರಲ್ಲ, ಇಷ್ಟು ಲೂಟಿ ಮಾಡಿರಲ್ಲ, ಜನರ ಹೆಸರು ಹೇಳಿ, ರೈತರ ಹೆಸರು ಹೇಳಿ, ಈ ಲೂಟಿ ಮಾಡ್ಕೊಂಡ ಮ್ಯಾಗೂ ಸಹ ನಿಮ್ಮ ಕುಟುಂಬನೇ ಉತ್ತರಾಧಿಕಾರಿ ಆಗಬೇಕು ಅನ್ನೋಂಥ ವ್ಯವಸ್ಥೆಯಿಂದ ಹೊರಗೆ ಬರೋದ್ರ ಸಲುವಾಗಿ ಇವತ್ತು ನಮ್ಮ ಹೋರಾಟ ಇದೆ. ನಮ್ಮ ಹೋರಾಟ ಈ ಭ್ರಷ್ಟ ಕುಟುಂಬದ ವಿರುದ್ಧ. ಏನೋ ಕೆಲವೊಂದು ಜನ ಹೋಗಿ ಬುಕೆ ಕೊಟ್ಟು ಸರ್ ಅಂದು ಅಂಥ ಸರ್ ಅನ್ನೋಂಥ ಯೋಗ್ಯತೆ ಇಲ್ಲಾರ್ದಂಥವ್ರು ಇದ್ದಾರೆ. ಅದಕ್ಕೇ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಎಲ್ಲೋ ಬಿಹಾರದಲ್ಲಿ ಗೆದ್ದೀವಿ ಅಂದರೆ ಕರ್ನಾಟಕದಲ್ಲಿ ಜನ ಕಣ್ಣು ಮುಚ್ಚಿ ಯಾವುದೋ ಒಂದು ಭ್ರಷ್ಟ ಕುಟುಂಬಕ್ಕೆ ಓಟ್ ಹಾಕ್ತೈತೆ ಅನ್ನೋಂಥ ಮೂರ್ಖತನದಲ್ಲಿ ಇವತ್ತು ಯಾರಾದರೂ ಇದ್ದರೆ ಅದು ತೆಗೆದು ಹಾಕಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಒಳ್ಳೆಯ ಆಡಳಿತ ಕೊಡಬೇಕಾಗಿದೆ. ನೀವು ಮುಖ್ಯಮಂತ್ರಿಗಳಿದ್ದಾಗ ಶಿವಮೊಗ್ಗದಲ್ಲಿ ನಮ್ಮ ಹರ್ಷ ಅನ್ನುವಂಥ ಒಬ್ಬ ಕಾರ್ಯಕರ್ತನ ಕೊಲೆ ಆಯಿತು. ಓಪನ್ ಆಗಿ ಈ ಸರ್ಕಾರದಾಗ ಸ್ವಾತಂತ್ರ್ಯ ವೀರ ಸಾವರ್ಕರ್ ಮೂರ್ತಿ ಅಪಮಾನ ಮಾಡಿದ್ರು. ಔರಂಗಜೇಬ್, ಟಿಪ್ಪು ಸುಲ್ತಾನ್ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಚ್ಚಿದ್ರು. ಯಾರು ಹರ್ಷ ಕೊಲೆ ಮಾಡಿದಂಥ ವ್ಯಕ್ತಿ ಜೈಲಿದ್ದ ಅವನಿಗೆ ಓಪನ್ ಆಗಿ ಮೊಬೈಲ್ ಸಿಗ್ತಾಯಿತ್ತು, ಬಿರಿಯಾನಿ ಸಿಗ್ತಾಯಿತ್ತು. ಇದು ನಮ್ಮ ಸರ್ಕಾರ ಇದ್ದಾಗ. ಯಾವ KG ಹಳ್ಳಿ DJ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರು, ಪೊಲೀಸ್ ಜೀಪ್ ಸುಟ್ಟರು, ಪೊಲೀಸರ ಮೇಲೆ ಕೈ ಮಾಡಿದ್ರು. ಅಲ್ಲಿ ಏನೂ ಆ್ಯಕ್ಷನ್ ಆಗಲಿಲ್ಲ. ಬರೀ ಒಂದೇ ಒಂದು ಪ್ರತಿಕ್ರಿಯೆ ಬಂತು, ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಈ ಕಠಿಣ ಕ್ರಮ ಕೈಗೊಳ್ಳಲಾಗುವಂಥ ಅಯೋಗ್ಯರಿಂದ ನಮ್ಮ ಹಿಂದೂಗಳ ರಕ್ಷಣೆ ಆಗಲಿಲ್ಲ. ಹಿಂದೂಗಳು ನೋಡ್ರಿ, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಇವರು ಬೆಂಕಿ ಇಡ್ಲಕ್ಕೆ ಹೋಗ್ತಾರೆ. ಒಬ್ಬ ಮಹಿಳಾ ಪೊಲೀಸ್ ಮೇಲೆ ಅನುಚಿತ ವರ್ತನೆ ಮಾಡ್ತಾರೆ. ಒಬ್ಬ ಮೌಲ್ವಿ ಪೊಲೀಸ್ ಜೀಪ್ ಮೇಲೆ ನಿಂತು ಪ್ರಚೋದನಕಾರಿಯಾಗಿ ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಭಾಷಣ ಮಾಡ್ತಾರೆ. ಆದರೆ ನಮ್ಮದೇ ಸರ್ಕಾರ ಇದ್ರೂ ಅವಾಗ ಏನು ಹೇಳಿದ್ರಂದರೆ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಇದು ನಮ್ಮ ಸರ್ಕಾರ ಇದ್ದಾಗ. ಈಗ ಮೈಸೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರಲ್ರಿ. ಇಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅದು? ಹಾಂ, ಉದಯಗಿರಿ. ಹಾಂ, ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಇವ್ರಂತರೂ ಬಿಡ್ರಿ, ಇದು ಸಾಬ್ರ ಸರ್ಕಾರ ಐತಿ. ಇಲ್ಲಿ ಇದೇ ಟಿಪ್ಪು ಸುಲ್ತಾನ್ ಸರ್ಕಾರ ಇದ್ದಂಗೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅಂದರೆ ಟಿಪ್ಪು ಸುಲ್ತಾನ್ಗೆ ಏನು ಫರ್ಕ್ ಇಲ್ಲ. ನಮ್ಮ ಇವರು ಗುರೂಜಿ ಹೇಳಿದ್ರಲ್ಲ, ಮೈಸೂರು ಹುಲಿ ಅಲ್ಲ ಟಿಪ್ಪು ಸುಲ್ತಾನ್. ಲಕ್ಷಾಂತರ ಹಿಂದೂಗಳನ್ನು ಕಗ್ಗೊಲೆ ಮಾಡಿದಂಥ ಒಬ್ಬ ನರಭಕ್ಷಕ ಟಿಪ್ಪು ಸುಲ್ತಾನ್. ಈಗ ನನಗೆ ಹುಲಿ ಏನ್ರಿ ಇಲಿ ಏನ್ರಿ ನಾ ಏನು ಕೇರ್ ಮಾಡೋದಿಲ್ಲ. ಹುಲಿ ಅನ್ನೋರು ಹುಲಿ ಹತ್ತಾರೆ, ಇಲಿ ಅನ್ನೋರು ಇಲಿ ಹತ್ತಾರೆ. ಆದರೆ ಏನಾದರೂ ಮೈಸೂರಿನ ಹುಲಿ ಅಂದರೆ ಅಲ್ಲೇನು ಫೋಟೋ ಹಾಕಿಲ್ಲ, ಜಯಚಾಮರಾಜನ ಒಡೆಯರ್ ಅವರು. ನೋಡ್ರಿ, ಆ ಕುಟುಂಬ ಎಷ್ಟು ದೊಡ್ಡ ತ್ಯಾಗ ಮಾಡಿದೆ. ಅವರ ಒಂದು ಫೋಟೋ ಹಾಕಿ ಇವತ್ತು ಮೈಸೂರು ಇಷ್ಟು ಸುಂದರವಾಗಿ ಯಾವಾಗ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಎಷ್ಟು ಅಗಲವಾದ ರಸ್ತೆ, ಎಷ್ಟು ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಸಿಲ್ಕು, ಹಾಸ್ಪಿಟಲು, ವಿಶ್ವವಿದ್ಯಾಲಯ, ಬ್ಯಾಂಕು, ಮೇಲಾಗಿ ರಿಸರ್ವೇಷನ್ ಮೀಸಲಾತಿ ಕೊಟ್ಟವರು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು. ಬೆಂಗಳೂರಿಗೆ ವಿದ್ಯುತ್ತನ್ನು ತಂದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಆದರೆ ಏನಾಯಿತು, ಹಳೆ ಮೈಸೂರು ಭಾಗ ಪುಣ್ಯಾತ್ಮ ಇದ್ರತಿ ಡೆವಲಪ್ ಆಯಿತು. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಿಜಾಮ್ ಶಾಹಿ, ಆದಿಲ್ ಶಾಹಿ, ಬರೀದ್ ಶಾಹಿ, ಕುತುಬ್ ಶಾಹಿ, ಆ ಶಾಹಿ, ಈ ಶಾಹಿ, ಲಫಂಗ ಶಾಹಿ ಇವೆಲ್ಲ ಕೂಡಿ ಉತ್ತರ ಕರ್ನಾಟಕ ಹಿಂದುಳಿಲಿಕ್ಕೆ ಕಾರಣ ಅಲ್ಲಿ ಮುಸ್ಲಿಮರ ಆಡಳಿತ. ಮೈಸೂರು ಭಾಗ ಬೆಳವಣಿಗೆ ಅಭಿವೃದ್ಧಿ ಆಗಿ ಕಾರಣ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವ್ರನ್ನ ಹೋಲಿಸ್ಕೋಲಿಕ್ಕೆ ಹೋಗ್ತಾರೆ. ಇವರು ಹೋಲಿಸ್ಕೋಲಿಕ್ಕೆ ಆ ಕಾಲಾಗಿನ ಚಪ್ಪಲ್ ಸಹ ಲೆವೆಲ್ ಬರೋದಿಲ್ಲ. ಅವ್ರು ಹಾಕುವಂಥ ಏನಿದ್ದು ಅಲ್ಲ, ಇವರೆಲ್ಲ ದರೋಡೆ ಮಾಡಿ, ಲೂಟಿ ಮಾಡಿ, ಆಸ್ತಿ ಮಾಡಿ ಕಡೆಗೆ ಏನಾಗ್ತದೆ, ದೇವರು ಯಾವುದೇ ಮೂಲಕ ಒಂದು ಶಿಕ್ಷೆ ಕೊಡ್ತಾನೆ. ಯಾರು ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ ಮಾಡಿರ್ತಾರಲ್ಲ ಆ ಕುಟುಂಬದವ್ರಿಗೆ ನೆಮ್ಮದಿ ಇರೋದಿಲ್ಲ. ನೀವು ಬೇಕಾದ್ರೆ ಒಂದೊಂದೇ ದುರ್ಬಿನ್ ಹಚ್ಚಿ ನೋಡಿರಿ,
ಈ ಮಹಾಭ್ರಷ್ಟರ ಕುಟುಂಬಗಳು ಎಷ್ಟು ಡಿಸ್ಟರ್ಬ್ ಆಗ್ತಾವೆ ಅನ್ನೋದು. ಅದು ನೆಮ್ಮದಿ ಇರೋದಿಲ್ಲ. ಕಳಿಸ್ತಾರೆ ಸಾವಿರಾರು ಕೋಟಿ, ಭಾಳ ದೊಡ್ಡ ಮನೆ ಕಟ್ತಾರೆ, 2 ಎಕರೆಗಟ್ಟಲೆ ಮನೆ ಕಟ್ತಾರೆ, ದೊಡ್ಡ ದೊಡ್ಡ ಹೆಲಿಕಾಪ್ಟರು ಎಲ್ಲ ಉಪಯೋಗ ಮಾಡ್ತಾರೆ. ರಾತ್ರಿ ಆ ಹಾಸಿಗೆ ಮಕ್ಕೊಂಡ್ರೆ ಮುಳ್ಳು ಹಿಂಗೆ ಒಳಗೆ ಮುಳ್ಳು ಹಿಂಗೆ ಚುಚ್ಚುತ್ತದೆ. ಯಾಕಂದರೆ ಅವ್ರಿಗೆ ಅದು ನೈತಿಕವಾದಂಥ ಹಣ ಇರುವುದಿಲ್ಲ. ನೀವು